ನಮಸ್ಕಾರ ಸ್ನೇಹಿತರೆ. ನಮಗೆ ಕಳೆದ ಹಲವಾರು ತಿಂಗಳುಗಳಿಂದ ಅಥವಾ ಹಲವಾರು ದಿನಗಳಿಂದ ನಮಗೆ ಸುಮಾರು ಕರೆಗಳು ಬಂದಿದೆ, ವಾಟ್ಸಪ್ ಮೆಸೇಜ್ ಬಂದಿದೆ. ಹಾಗೆ ನಮ್ಮ ದೇಸಿ ಅಂಗಡಿಗೆ ಬಂದಾಗ ಹಲವಾರು ಬಹುತೇಕರದು ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಕೇಳಿದರೆ. ಅದರಲ್ಲಿ ಮುಖ್ಯವಾಗಿ ಒಂದು ಏನಂತಂದರೆ, ನಾವು ಆಹಾರ ಏನೋ ತೊಗೊಬಿಡ್ತೀವಿ, ಅದರ ನೆಮ್ಮದಿ ಸಿಗ್ತಾಯಿಲ್ಲ, ಒತ್ತಡದ ಜೀವನ. ಆಫೀಸ್ಗಳಲ್ಲಿ ಕೆಲವು ಎಕ್ಟಿಕ್ ವರ್ಕ್ ಇರ್ತದೆ, ತುಂಬ ಪ್ರೆಷರ್ ವರ್ಕ್ ಇರುತ್ತೆ, ಮತ್ತು ಆ್ಯಂಗ್ಸೈಟಿ, ಕೆಲವ್ರಿಗೆ ಆತಂಕದ ವರ್ಕು. ಅಯ್ಯೋ ಏನಾಗ್ಬಿಡ್ತೋ ಏನೋ, ನಮ್ಮ ಕೆಲಸದಿಂದ ತೆಗೆದಾಕ್ಬಿಡ್ತಾರೋ, ಸಸ್ಪೆಂಡ್ ಮಾಡಿಬಿಡ್ತಾರೋ, ಈ ರೀತಿ ಒಂದು ಆತಂಕಗಳಿರ್ತವೆ. ಇನ್ನೂ ಹಲವಾರು, ಒಟ್ಟಾರೆ ಇದು ಮಾನಸಿಕ ರೋಗಕ್ಕೆ, ಮಾನಸಿಕ ಆತಂಕಕ್ಕೆ ಸಂಬಂಧಪಟ್ಟಂಥದ್ದು. ಇದರಿಂದ ಏನಾಗ್ತಾಯಿದೆ ಅಂತಂದರೆ, ಕೆಲವ್ರಿಗೆ ಶುಗರ್ ಬರ್ತಾಯಿದೆ. ಒತ್ತಡದ ಜೀವನ ಏನಿದೆಯಲ್ಲ ಅದು ಶುಗರ್ ಬರುತ್ತೆ, ಮತ್ತು ಭಯ, ಆತಂಕ, ಶುಗರ್ ಬರುತ್ತೆ, ಆತಂಕ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗಲೂ ಕೂಡ ಆ ರೀತಿ ಆಗುತ್ತೆ. ಹೆಚ್ಚಾಗಿ ಕೆಲಸದ ಒತ್ತಡ, ಅದರಿಂದನೂ ಕೂಡ ನಮಗೆ ಬರ್ತಕ್ಕಂಥ ಡಯಾಬಿಟಿಸ್ ಇದೆ, ಬರುವಂಥವ್ರಲ್ಲಿ ಬಹುತೇಕರದು ಲೈಫ್ ಸ್ಟೈಲ್ ಡಿಸೀಸು ಮತ್ತು ಆಹಾರದಿಂದ, ಜೊತೆಗೆ ಈ ಭಯದಿಂದ ಕೂಡ ಡಯಾಬಿಟಿಸ್ ಬರ್ತಾಯಿದೆ. ಸೊ ಇದನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಒಂದು ಅತ್ಯುತ್ತಮ ಪರಿಹಾರ ಅಂತಂದರೆ, ನೀವು ಖಂಡಿತವಾಗಿ ಈ ಕೆಲಸಗಳನ್ನ ಮಾಡಲೇಬೇಕು. ಏನಂತಂದರೆ, ಒಂದು ಉತ್ತಮ ಆಹಾರ ಶೈಲಿ ಅಂದರೆ ಸಿರಿಧಾನ್ಯ ಸಾತ್ವಿಕ ಆಹಾರವನ್ನು ನೀವು ಅಳವಡಿಸ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಎರಡನೇದು, ಒಂದು ಲೈಫ್ ಸ್ಟೈಲಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಳೇಬೇಕು. ಅದೇನಂತಾರೆ ಯೋಗಾಸನ ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ. ಒಂದು ಯೋಗಾಸನದಲ್ಲಿ ನೀವು 2-3 ಥರ ಮಾಡ್ಬೋದು. ದೇವಸ್ಥಾನಗಳಿಗೆ ಹೋಗಿ ಧ್ಯಾನವನ್ನು ಮಾಡ್ಬೋದು, ದೇವ್ರನ್ನ ಪ್ರಾರ್ಥನೆ ಮಾಡಿ, ನಿಮಗೊಂದು ಸ್ವಲ್ಪ ಪರಿಹಾರ ಸಿಗುತ್ತೆ. ಬಟ್ ಮನೆಯಲ್ಲೇ ನೀವು ಹೆಚ್ಚಿನ ರೀತಿಯಲ್ಲಿ ಯೋಗಾಸನವನ್ನು ಮಾಡಿ, ಸಣ್ಣ ಪುಟ್ಟ ಎಕ್ಸಸೈಸನ್ನು ನಾವು ತೋರಿಸ್ಕೊಡ್ತಲ್ಲ ಆ ರೀತಿ ಎಕ್ಸಸೈಸನ್ನು ಮಾಡಿ ಕೂತ್ಕೊಂಡು ಧ್ಯಾನವನ್ನು ಮಾಡಬೇಕು. ಇದು ನಿಮಗೆ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಬೇಕಿದ್ರೆ ನೀವು ಯಾರಾದರೂ ನಿಮ್ಮ ಆಯುರ್ವೇದ ಡಾಕ್ಟರ್ಗಳನ್ನ ಕೇಳಿ, ಯೋಗ ಪಟುಗಳನ್ನು ಕೇಳಿ, ಪ್ರೊಫೆಷನಲ್ ಯೋಗ ಪಟುಗಳನ್ನು, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಗೆ ಕೊಡ್ತಾರೆ. ನನಗೆ ಗೊತ್ತಿರೋಂಥದ್ದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ಏನು ಮಾಡ್ಬೋದು ಅಂತಂದರೆ, ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ತೀರಿ, ವಾಕಿಂಗ್ ಮಾಡ್ತೀರಿ, ಈ ಸಣ್ಣ ಪುಟ್ಟ ಎಕ್ಸಸೈಸ್ ಎಲ್ಲ ಮಾಡ್ತೀರಿ. ಇದೆಲ್ಲ ಆದಮೇಲೆ ನೀವು ಕೊನೆಗೆ ಒಂದು 1/4 ಗಂಟೆ ಈ ಅಭ್ಯಾಸವನ್ನು ಇಟ್ಕೊಳ್ಳಿ. ಇದನ್ನು ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತಹ ಬ್ರೀತಿಂಗ್ ಎಕ್ಸಸೈಸ್. ಇದು ಮೇನಾಗಿ ನಿಮ್ಮ ಉಸಿರನ್ನು ಗಮನಿಸುವಂತಹ ಎಕ್ಸಸೈಸು, ಧ್ಯಾನ ಅಥವಾ ಯೋಗ ಇದು, ಆಯಿತಾ. ನೀವು ಈ ರೀತಿ ಪೊಸಿಷನಲ್ಲೇ ಕೂತ್ಕೊಳ್ಳಿ. ನೀವು ಈ ರೀತಿ ಏನಾದರೂ ಯೋಗ ಪೊಸಿಷನಲ್ಲಾದರೂ ಕೂತ್ಕೊಡು, ಅಥವಾ ಈ ರೀತಿ ಮುದ್ರೆಯಲ್ಲಾದರೂ ಕೂತ್ಕೋಬೋದು, ನಿಮ್ಮ ಇಷ್ಟ. ಕೂತ್ಕೊಂಡು ನೀವು ಸೈಲೆಂಟಾಗಿ ಈ ರೀತಿ ಕಾಮಾಗಿರಬೇಕು. ನಾನು ಎದ್ದಿರೋದು 4 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈ ರೀತಿ ಕೂತ್ಕೊಂಡು ನೀವು 4 ಗಂಟೆಗೆ 5 ಗಂಟೆಗೆ ಎದ್ದಾಗ ಪ್ರಾಕ್ಟೀಸ್ ಮಾಡಿ. ಸಂಜೆ ಟೈಮ್ ಮಾಡ್ಬೋದು, ಮಧ್ಯಾಹ್ನ ಟೈಮ್ ಮಾಡ್ಬೋದು, ಏನೂ ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ಗೆ ಆಫೀಸ್ಗಳಲ್ಲಿ ಎಲ್ಲಿ ಡಾರ್ಮೆಂಟ್ರಿ ಇರ್ತಲ್ವ, ಅಲ್ಲೋಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಹೇಗೆ ಅಂತಂದರೆ, ಈಗ ಕೂತ್ಕೊಂಡು ನಿಮ್ಮ ಉಸಿರನ್ನು ಗಮನಿಸೋದು. ನಿಧಾನಕ್ಕೆ ಉಸಿರು ತೊಗೋಬೇಕು, ಉಸಿರು ಬಿಡಬೇಕು. ಮಧ್ಯ ಉಸಿರು ತೊಗೊಂಡು ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಬೇಕು, ಮತ್ತೆ ಬಿಡಬೇಕು. ಅಬ್ಸರ್ವ್ ಮಾಡ್ಕೊಳ್ಳಿ, ಆ ರೀತಿ ಮಾಡಿ. ಬ್ರೀತಿಂಗ್, ಉಸಿರು ತೊಗೊಂಡಿದ್ದೀನಿ, ಹೋಲ್ಡ್ ಮಾಡ್ತಾಯಿದ್ದೀನಿ. ಉಸಿರು ಬಿಟ್ಟೆ. ಇವಾಗ ಗಮನಿಸಿದ್ರಾ? ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಉಸಿರು ತಗೊಂಡೆ, ಹೋಲ್ಡ್ ಮಾಡ್ತಾಯಿದ್ದೀನಿ, ಉಸಿರು ಬಿಟ್ಟೆ. ಈ ರೀತಿ ನೀವು ಒಂದು 10 ಸ್ಟಾರ್ಟಿಂಗು 5 ಕೌಂಟು 10 ಕೌಂಟು ಈ ರೀತಿ ಮಾಡಿ. ಇದು ಬಿಟ್ಟರೆ ನೀವು ಪ್ರಾಣಾಯಾಮ ಇದನ್ನು ಮಾಡಬೇಕು. ಒಂದು ಮೂಗಲ್ಲಿ ಉಸಿರು ತೊಗೊಂಡು ಒಂದು ಮೂಗಲ್ಲಿ ಉಸಿರು ಬಿಡ್ಬೋದು. ಟ್ರೈ ಮಾಡಿ, ಸಾಧ್ಯವಾಗಿದ್ದರೆ ಇದನ್ನು ಮಾಡಿ. ಉಸಿರು ತಗೋಬೇಕು, ಹೋಲ್ಡ್ ಮಾಡಬೇಕು. ಇಲ್ಲೂ ಕೂಡ ಉಸಿರನ್ನು ಬಿಡಬೇಕು. ಬಟ್ ಇಲ್ಲಿ ನೀವೇನೇ ಮಾಡಬೇಕಾದ್ರೆ ಉಸಿರಿನ ಮೇಲೆ ನಿಮ್ಮ ಗಮನ ಇರಬೇಕು. ಮೊಬೈಲು ದೂರ ಇರಬೇಕು, ಇಲ್ಲ ಸೈಲೆಂಟ್ ಮೋಡಲ್ಲಿರಬೇಕು, ಇಲ್ಲ ಏರೋಪ್ಲೇನ್ ಮೋಡಲ್ಲಿರಬೇಕು. 1 ಮೀಟ್ರ್ ದೂರ ಇಟ್ಕೊಳ್ಳಿ. ದಯವಿಟ್ಟು ಮೊಬೈಲ್ನ ಹತ್ರ ಸೇರಿಸ್ಬಿಡಿ. ಅದು ನಿಮ್ಮ ವೆರಿ ವೆರಿ ಡೇಂಜರಸ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್, ಅದು ದೂರ ಇಟ್ಕೊಳ್ಳಿ, ಆಯಿತಾ. ಇದಾದಮೇಲೆ ಇನ್ನೇನು ಮಾಡ್ಬೋದು ಅಂತಂದರೆ, ಇದನ್ನೊಂದು ಸ್ವಲ್ಪ ಹೊತ್ತು ಮಾಡಿ ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ ಅಂದರೆ ಈ ರೀತಿ ಒಂದು
ಮಾಲೆಯನ್ನು ತೊಗೊಳ್ಳಿ ಆಯಿತಾ. ಇದು ತುಳಸಿ ಮಾಲೆ ನಾನು ಇಸ್ಕಾನ್ನಲ್ಲಿ ತೊಗೊಂಡಿದ್ದು, ನಮ್ಮ ಹತ್ರನೂ ಕೂಡ ಸಿಗುತ್ತೆ. ಎಲ್ಲರೂ ಆನ್ಲೈನ್ ಬೈ ಮಾಡಿ, ನಮ್ಮ ಹತ್ರ ತೊಗೋಬೇಕು ಅಂತಿಲ್ಲ, ಬೈ ಮಾಡಿ ಒಟ್ಟಿನಲ್ಲಿ. ಇದು 108 ಮಣಿಗಳಿರುತ್ತೆ. ಈ ರೀತಿ ಕೂತ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಈ ರೀತಿ ಇಟ್ಕೊಳ್ಳಿ ಸ್ಟಾರ್ಟಿಂಗು. ಇದು ಮೊದಲನೇ ಪೊಸಿಷನ್, ಇದು ಒಂದು ಲೆಕ್ಕಕ್ಕೆ. ಈ ರೀತಿ ನೀವು ಕೌಂಟ್ ಮಾಡ್ತಾ ಮಾತ್ರ ಒಂದು ಮಾಲೆ ಬರೋ ಅಷ್ಟೊತ್ತಿಗೆ 108. ನೀವು ಒಂದು ಅಮ್ಮಮ್ಮ ಅಂತ ಇದ್ದರೆ 8 ನಿಮಿಷದಲ್ಲಿ ಮುಗಿಸ್ಬೋದು. 5 ನಿಮಿಷ ಸ್ಟಾರ್ಟಿಂಗ್ನು ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ, ಆಮೇಲೆ ಬೇಗ ಮುಗಿಸಿ. ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡುವಂಥದ್ದು ನಿಮ್ಗೆ ಹೇಳ್ತೀನಿ. 3 ರೀತಿ ನಾನು ನನ್ನ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನೀವು ನಿಮ್ಗೆ ಯಾವ ದೇವ್ರು ಇಷ್ಟ ಇದೋ ನೀವು ಅದನ್ನು ಪ್ರಾರ್ಥನೆ ಮಾಡಿ. ಏನೂ ರಿಸ್ಟ್ರಿಕ್ಷನ್ ಇಲ್ಲ, ಹೀಗೆ ಮಾಡಬೇಕು ಅಂತಾರೆ, ಏನೂ ಇಲ್ಲ ಅಂತ ಕೂಡ ನೀವು ಉಸಿರನ್ನ ಗಮನಿಸಿಕೊಟ್ಕೊಂಡು ಒಂದೊಂದು 2-2 ಸೆಕೆಂಡ್ಗೆ ಒಂದೊಂದ್ಸಲಿ ಮೂವ್ ಮಾಡ್ತಾ ಹೋಗ್ಬೋದು. ಏನೂ ಇಲ್ಲ, ಉಸಿರು ಗಮನಿಸ್ಬೇಕು ನೀವು. ನಾನು ಮಾಡುವಂಥದ್ದು ನಿಮಗೆ ತೋರಿಸ್ಕೊಡ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮತ್ತು ಬೇರೆ ಬೇರೆ ದಿನಗಳಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಲ್ಲೀನರಾಗಿಬಿಟ್ಟಿದ್ರೆ ನಿಮಗೇನು ಕಾಯಿಲೆ ಇದೆ ಅಂತಲೇ ಮರ್ತೋಗ್ತೀರಿ ನೀವು. ಅಷ್ಟು ಅದ್ಭುತವಾದ ಒಂದು ಫ್ಯಾಂಟಾಸ್ಟಿಕ್ ಮಂತ್ರಗಳಿವು. ವೆರಿ ಸಿಂಪಲ್, ಎಲ್ಲೂ ಹೇಳಿಸ್ಕೊಳ್ಳಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇದಾದಮೇಲೆ ನೀವು ಬೇಕಾದ್ರೆ ನಾನು ಇನ್ನೊಂದು ಪ್ರಾಕ್ಟೀಸ್ ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಮನಸ್ಸಿನಲ್ಲೇ ಮಾಡ್ಕೊಳ್ಳಿ, ಆಫೀಸ್ಗಳಲ್ಲಿ ಮನಸ್ಸಲ್ಲೇ ಮಾಡಿ, ಏನೂ ತೊಂದರೆ ಇಲ್ಲ ಆಯಿತಾ. ತುಂಬ ಅದ್ಭುತವಾದದ್ದು. 108 ಮಾಡಿ. ನಾನು ನಿಮ್ಗೆ ತೋರಿಸ್ಕೊಳ್ಳೋಕ್ಕೆ ಬೇಗ ಮುಗಿಸ್ತಾ ಇದ್ದೀನಿ. ನಾನಂತೂ ಡೈಲಿ ಒಂದು ಸಲ ಅಂತೂ ಪ್ರಾಕ್ಟೀಸ್ ಮಾಡ್ತೀನಿ. ಮಧ್ಯಾಹ್ನ ಮಾಡ್ಬೋದು, ನಿಮಗೆ ಟೈಮ್ ಸಿಗ್ತಾ ಮಾಡಿ. ಇನ್ನೊಂದು ಹೇಳೋದು, ಮತ್ತೆ ನೈಟ್ ಶಿಫ್ಟ್ ಇರ್ತಕ್ಕಂಥವ್ರಿಗೆ ನಿಮಗೆ ನಿದ್ರೆ ಕಡಿಮೆ ಇರ್ತದೆ. ಈಗ ನಾನು ಹೇಳ್ಕೊಟ್ಟಿಲ್ಲ, ಇದಂತೂ ನಿಮ್ಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಟ್ರೈ ಮಾಡಿ, ನಿಮ್ಮ ಲೈಫಲ್ಲಿ ಚೇಂಜಸ್ 100%. ಬಟ್ ಒಂದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಒಂದಿನ 2 ದಿನ ಮಾಡಿ ಬಿಟ್ಬಿಡ್ಬೇಡಿ. ನಿರಂತರ ಆಗಿರಬೇಕು. ನಿಮ್ಮ ಉಸಿರು ಕೊನೆ ಉಸಿರು ಇರೋವರೆಗೂ ಇದನ್ನು ಮಾಡ್ತಾನೆ ಇರಬೇಕು. ನಿಮ್ಮ ಶಕ್ತಿ ಇರೋವರೆಗೂ ಇದನ್ನು ಮಾಡ್ತಾನೆ ಇರಬೇಕು. ಬೇರೆ ದಾರಿನೇ ಇಲ್ಲ ಆಯಿತಾ. ಇದೊಂದು ಎಷ್ಟು ಅದ್ಭುತವಾಗಿದೆ, ನೀವು ಅಳವಡಿಸ್ಕೊಡಿ. ನಿಮಗೆ ಒತ್ತಡ, ಆತಂಕ, ಈ ನೈಟು ನಿದ್ರೆಗಿಟ್ಟಿಲ್ಲ, ಅದೆಲ್ಲವೂ ಕೂಡ ದೂರ ಆಯಿತು. ನೋಡಿ, ನಮಗೆ ಈಗ ಒತ್ತಡ ಜೀವನದಲ್ಲಿ ನಮಗೂ ಶಾಪಲ್ಲಿ ಸ್ವಲ್ಪ ನಿದ್ರೆ ಕಡಿಮೆ ಇರುತ್ತೆ. ಬಟ್ ನಾನು ನಿದ್ರೆ ಬ್ಯಾಲೆನ್ಸ್ ಮಾಡ್ಕೋತೀನಿ. ಇದ್ರ ಜೊತೆಗೆ ಈ ಪ್ರಾಣಾಯಾಮಗಳನ್ನು ಮಾಡಿಕೊಂಡು ನನ್ನ ನಿದ್ರೆಯನ್ನು ಬ್ಯಾಲೆನ್ಸ್ ಮಾಡ್ಕೋತೀನಿ. ಇಲ್ಲಾಂದರೆ ಬಹಳ ಕಷ್ಟ. ನರೇಂದ್ರ ಮೋದಿ ಅವರು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ತುಂಬ ನಿದ್ರೆ ಕಡಿಮೆ ಇರುತ್ತೆ ಅವರು. ನಾನು ಕೇಳ್ಪಟ್ಟಂಗೆ 18 ಗಂಟೆಗಳ ಕೆಲಸ ಮಾಡಿ ನೈಟು ಪಾಪ ಎಷ್ಟೊತ್ತು ಮಲ್ಕೋತಾರೆ ಗೊತ್ತಿಲ್ಲ. ಅವ್ರು ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಬ್ಯಾಲೆನ್ಸ್ ಮಾಡುವಂಥದ್ದು ಬಹುತೇಕ ರೀತಿ ಮಾಡ್ತಾರೆ. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಮುಖ್ಯ ಏನಂತಂದರೆ, ದಯವಿಟ್ಟು ಇದೆಲ್ಲದ್ರ ಜೊತೆ ಒಂದು ಒಳ್ಳೆ ಬುಕ್ಕನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದಂಥ, ನಿಮಗೆ ಕಾಡಿನ ಬಗ್ಗೆ ಮಾಹಿತಿ ಬೇಕಾ, ಅಥವಾ ಆಧ್ಯಾತ್ಮಿಕ ಓದ್ತಾರೆ, ಅದರ ವ್ಯಕ್ತಿ ಬಗ್ಗೆ ತಿಳ್ಕೊತಾರೆ, ಜೋಕ್ಗಳು ಓದ್ತಾರೆ, ಪಂಚತಂತ್ರ ಕಥೆಗಳು ಓದ್ತಾರೆ, ನಿಮಗೆ ಸೇರಿದ್ದು. ನಿಮ್ಮ ಮನಸ್ಸಿಗೆ ಯಾವುದು ಮುದ ನೀಡುತ್ತೋ ಅಂಥದನ್ನು. ಬಟ್ ಆತಂಕ ಬರಬಾರ್ದು, ನಿಮಗೆ ಮುದ ನೀಡಬೇಕು, ಒಂದು ಉಲ್ಲಾಸ ಬರಬೇಕು, ಮನಸ್ಸಿಗೆ ಶಾಂತಿ ಸಿಗುವಂತಹ ಬುಕ್ಗಳು. ನಾನು ಈ ರೀತಿ ಬುಕ್ಗಳನ್ನು ಆಯ್ಕೆ ಮಾಡ್ಕೊತೀನಿ. ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅವಾಗವಾಗ ಓದ್ತಾ ಇರ್ತೀನಿ. ನಾನು ಇದೊಂದೇ ಅಲ್ಲ, ಎಲ್ಲದನ್ನೂ ಓದ್ತೀನಿ. ಉದಾಹರಣೆಗೆ ಪಂಚತಂತ್ರದ ಕಥೆ ಸುಮಾರು ನಮ್ಮ ಹತ್ರ 1000 ಬುಕ್ಗಳಿದೆ, ಎಲ್ಲದನ್ನೂ ಓದ್ತಾ ಇರ್ತೀನಿ. ಯಾವ್ಯಾವ ನಮಗೆ ಒಂದು ಒಳ್ಳೆಯ ವಿಚಾರಗಳಿದೆ ಅದನ್ನೆಲ್ಲ ನಾನು ಓದ್ತಾ ಇರ್ತೀನಿ. ಈ ರೀತಿ ನೀವು ಪುಸ್ತಕಗಳನ್ನು ಯಾವುದೋ ಒಂದು ಆಯ್ಕೆ ಮಾಡಿಕೊಂಡು, ಸ್ವಾಮಿ ವಿವೇಕಾನಂದರು, ನಿಮ್ಗೆ ಯಾವುದೋ ಒಂದು ಬುಕ್ಕು ಸೈಲೆಂಟಾಗಿ ನೀವೆಲ್ಲೇ ಇರಿ, ಆಫೀಸಲ್ಲೆಲ್ಲೇ ಇರಲಿ, ಒಂದು 5 ರಿಂದ 10 ನಿಮಿಷ 1-2 ಪೇಜ್ ಓದಿ. ಮೊಬೈಲ್ನ ಸೈಲೆಂಟಾಗಿರುತ್ತೆ, ಕಾಲ್ಗಳು ಬರಬಾರ್ದು, ಮೇನಾಗಿ ಮೆಸೇಜ್ ಟಿನ್ ಅಂತ ಯಾವುದೋ ಬರಬಾರ್ದು. ಆ ರೀತಿ ಮಾಡ್ಕೊಂಡು ಓದಿ ನೋಡಿ. ನಿಮ್ಗೇನಾರು ಬದಲಾವಣೆ ಆಗಲಿಲ್ಲ ಅಂತಂದರೆ ನಾನು ಬೇರೆ ನಿಮಗೆ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. 100ಕ್ಕೆ 200% ಬದಲಾವಣೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಖುಷಿ ವಿಚಾರ ಬಂದೇ ಬರುತ್ತೆ. ಶುಗರ್ ಕಂಟ್ರೋಲ್ ಬರುತ್ತೆ, BP ಕಂಟ್ರೋಲ್ ಬರುತ್ತೆ. ಇನ್ನೂ ನಿಮ್ಗೆ ನೀವೇ ಚೇಂಜ್ ಆಗಿ ನನ್ನ ಲೈಫಲ್ಲಿ ಏನೋ ಒಂದು ಒಳ್ಳೆ ಹೊಸ ಚೈತನ್ಯ ಬಂದಿದೆ ಅಂತಪ್ಪ ನೀವೇ ಹೇಳ್ತೀರಿ. ನನಗೂ ತುಂಬ ಖುಷಿ ಆಯಿತು ಅಂತೇಳಿ. ಸೊ ಏನಂತಂದರೆ, ಇನ್ನೊಂದು ಮುಖ್ಯ ಸೂಚನೆ ಏನಂತಂದರೆ, ಕೆಲವರಿಗೆ ತುಂಬ ಲೋ BP ಇರೋರು, ತುಂಬ ಹೈ BP ಇರೋರು, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ತಕ್ಕಂಥವ್ರು, ಪ್ರೆಗ್ನೆಂಟ್ಗಳು, ನೀವೆಲ್ಲ ಒಂದು ಸ್ವಲ್ಪ ನಿಮ್ಮ ಯೋಗ ಪಟುಗಳನ್ನು, ಅಂದರೆ ಪ್ರೊಫೆಷನಲ್ ಯೋಗ ಟೀಚರ್ಸ್ನ ಮತ್ತು ಆಯುರ್ವೇದ ಡಾಕ್ಟರ್ಗಳು, ಅಥವಾ ನೀವು ಯಾರೋ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾಯಿದ್ರೆ
ಆ ಡಾಕ್ಟ್ರುಗಳನ್ನ ನಾನು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೋದಂತ ಒಂದು ಸಲ ಕೇಳ್ಕೊಳ್ಳಿ. ಯಾವುದಕ್ಕೂ ಜನರಲಾಗಿ ಸದೃಢವಾಗಿರ್ತಕ್ಕಂಥವ್ರು, ಜನರಲಾಗಿ ಏನೂ ಸಮಸ್ಯೆ ಇಲ್ಲ ಅಂತವ್ರು ಆರಾಮಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಆಯಿತಾ. ದಯವಿಟ್ಟು ಒಂದು ಸಲ ಇದನ್ನು ನೀವು ಒಂದು ಸಲ ಆಮೇಲೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ತುಂಬ ಹೈ ಲೆವೆಲ್ ಮಾಡೋಕೆ ಹೋಗ್ಬಿಡಿ, ಕಡಿಮೆ ಪ್ರಮಾಣದಲ್ಲಿ ಮಾಡಿ, ಮತ್ತು ಹೋಗ್ತಾ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಾನು ಹೇಳಿದಿಷ್ಟೇ, ಒಂದೊಳ್ಳೆಯ ಸಾತ್ವಿಕ ಆಹಾರ ಜೊತೆಗೆ ಈ ರೀತಿ ಇದೇ ಜೀವನ ಶೈಲಿ ಅಂದರೆ ಇದೇನೆ, ಈ ಯೋಗ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಒಳ್ಳೆಯ ಮನಸ್ಥಿತಿ ಉಳ್ಳುವಂಥದ್ದು ಆಯಿತಾ. ಮತ್ತು ಇನ್ನೊಂದು ನಿಮ್ಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇದ್ರ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಥಿಂಕ್ ಮಾಡಬಾರ್ದು, ಎಲ್ಲವನ್ನೂ ಒಳ್ಳೆ ಪಾಸಿಟಿವೇ ಥಿಂಕ್ ಮಾಡಿ, ಈ ರೀತಿ ಯೋಚನೆ ಮಾಡಿ. ಮತ್ತು ಇತರರ ಜೊತೆ ಆಯಿತಾ, ನಿಮ್ಗೆ ಆಗದಿದ್ರು ಯಾರೇ ಇರಲಿ, ಒಳ್ಳೆ ಆಲೋಚನೆಗಳನ್ನು ಮಾಡಿ. ಕೆಟ್ಟ ಆಲೋಚನೆ ಯಾವುದೇ ಕಾರಣಕ್ಕೂ ಮಾಡಬೇಕು. ನೀವು ನೆಗೆಟಿವ್ ಆಲೋಚನೆ ಮಾಡಿದ್ರೆ ನಿಮ್ಮ ಸೆಲ್ಸು ನೆಗೆಟಿವ್ ಆಗಿ ಡಾಕ್ಟರ್ BM ಹೆಗ್ಡೆ ಹೇಳ್ತಾ ಇರ್ತಾರೆ ನೋಡಿ ಆಯಿತಾ, ನೀವು ಅವರು ಕೇಳಿ, ಅದು ಸತ್ಯ. ಅದು ಆ್ಯಕ್ಚುಲಿ ನೀವೇನಾದ್ರು ನೆಗೆಟಿವ್ ಥಿಂಕ್ ಮಾಡ್ತಾ ಹೋದರೆ ನಿಮ್ಮ ದೇಹನೇ ನೆಗೆಟಿವ್ ಆಗಿಬಿಡುತ್ತೆ. ಈ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಎಲ್ಲ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ದೇಹದಲ್ಲಿ ವಿಚಿತ್ರವಾದ ಕಾಯಿಲೆಗಳು ಬರ್ತವೆ, ಹೇಳಲಿಕ್ಕಾಗಲ್ಲ ಹಿಂಗೆ ಅಂತ. ಸೊ ಆಲ್ವೇಸ್ ಪಾಸಿಟಿವ್. ನಿಮ್ಮ ಶತ್ರುವು ಕೂಡ ನೀವು ಒಳ್ಳೆಯದನ್ನೇ ಬಯಸಿ ಆಯಿತಾ. ಆಗಲ್ಲ, ಎಲ್ಲೋ ಚೆನ್ನಾಗಿರಲಿ ಕಣಪ್ಪ, ನನಗೇನೋ ಅನ್ಯಾಯ ಮಾಡ್ದ, ಅವ್ನು ಚೆನ್ನಾಗಿರಲಿ, ನನಗೆ ದುಡ್ಡು ಕೊಡಲಿಲ್ಲ, ಎಲ್ಲೋ ದೇವರು ಅವ್ನು ಚೆನ್ನಾಗಿಟ್ಟಿರಲಿ. ಕೆಲವರು ಇರ್ತಾರೆ, ಏನೂ ಮಾಡಲಿಕ್ಕಾಗಲ್ಲ, ಆ ಟೈಮಲ್ಲಿ ಸ್ವಲ್ಪ ಕೋಪ ಉದ್ವೇಗ ಅದು ಬಂದೇ ಬರುತ್ತೆ. ಆಮೇಲೆ ದಯವಿಟ್ಟು ಅದನ್ನು ಮರೆತು ಮುಂದಿನ ಜೀವನವನ್ನು ನೀವು ನೋಡೋದಕ್ಕೆ ಟ್ರೈ ಮಾಡಿ. ಈಗ ನಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಇರಲ್ಲ ಅಂತಿದ್ದ, ಆರ್ಥಿಕ ಸಮಸ್ಯೆಗಳಿದೆ, ಏನೇನೋ ಸಮಸ್ಯೆಗಳಿದೆ, ಎಲ್ಲವನ್ನು ಮರೆತು ನಾವು ಮುನ್ನಡೆಯಬೇಕು ಆಯಿತಾ. ಒಂದು ಒಳ್ಳೆ ಪಾಸಿಟಿವ್ ಥಿಂಕಿಂಗಲ್ಲಿರಿ, ದೇವ್ರ ಮೇಲೆ ನಂಬಿಕೆ ಇರಲಿ. ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮನ್ನು ಸೆಲ್ಫ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟು. ನೀವೇ ದೇವರಾಗಬೇಕು, ನಿಮ್ಮಲ್ಲೇ ದೇವರಿದ್ದಾನೆ ಆಯಿತಾ. ಸೊ ಪ್ರೀತಿಸಿ ಮತ್ತು ಪರಿಸರದ ಬಗ್ಗೆ ಒಂದು ಕಾಳಜಿ, ಅಂದರೆ ಪರಿಸರವನ್ನು ನೋಡ್ತಾ ನೀವು ಆನಂದಮಯ ಜೀವನವನ್ನು ಮಾಡಬೇಕು. ಈ ರೀತಿ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಖಂಡಿತ ಒಳ್ಳೆಯದಾಗುತ್ತೆ. ದಯವಿಟ್ಟು ಇಂತಹ ಆರೋಗ್ಯಕರ ವೀಡಿಯೋಗಳನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಏನೇನು ನಿಮಗೆ ಬೇಕು ಅಂತೇಳಿ ಅದನ್ನು ಕಮೆಂಟ್ ಮಾಡಿ. ಖಂಡಿತ ಅದ್ರ ಮೇಲೆ ನಾವು ವೀಡಿಯೋ ಮಾಡ್ತಾ ಹೋಗ್ತಾ ಇರ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು